ಇಲ್ಲಿ ಕಾಲೇಜ್ ದೋಸ್ ಅನ್ನೋ ಒಂದು ವಾಟ್ಸಪ್ ಚಾಟ್ ಬೋರ್ಡ್ ಇದೆ. ಇದರಲ್ಲಿ ನಿಮಗೆ KCT ಕ್ವೆಶ್ಚನ್ ಪೇಪರ್ ಬ್ಲೂ ಪ್ರಿಂಟ್ಸ್ ಎಲ್ಲ ಕೂಡ ಸಿಗುತ್ತೆ. ಮತ್ತು ಇವಾಗ ಸೆಕೆಂಡ್ PUC ರಿಸಲ್ಟ್ನ ಚೆಕ್ ಮಾಡೋಕ್ಕೆ ಆ ಒಂದು ಲಿಂಕು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಪಲ್ಲಿ ಸಿಗುತ್ತೆ. ಫಾಸ್ಟ್ ಸರ್ವರ್ ಇರೋದು, ಚೆಕ್ ಮಾಡಿ. ಮತ್ತು KCT ರಿಸಲ್ಟ್ ಬಂದಾಗಲೂ ಕೂಡ ನಿಮಗೆ ರಿಸಲ್ಟ್ ಲಿಂಕು ಕೂಡ ಸಿಗುತ್ತೆ. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ರಿಸಲ್ಟ್ ಬರ್ತಿದೆ, ಆದರೆ ನಿಮ್ಗೆ ಗೊತ್ತಿರ್ಬೋದು ರಿಸಲ್ಟ್ ನೋಡಬೇಕಾದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು. ಸರ್ವರೇ ಓಪನ್ ಆಗಲ್ಲ. ನೀವೆಲ್ಲರೂ ಕೂಡ ಫಾಸ್ಟಾಗಿ ಸರ್ವರ್ಗೆ ಯಾವ ರೀತಿ ಕನೆಕ್ಟ್ ಆಗೋದು, ಯಾವ ರೀತಿ ಫಾಸ್ಟಾಗಿ ರಿಸಲ್ಟ್ ನೋಡೋದು, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಆಗಲೇ ನಿಮಗೆ ಸೆಕೆಂಡ್ PUC ರಿಸಲ್ಟ್ ನೋಡೋದು ಗೊತ್ತಿದೆ ಅಂತ ಅನ್ಕೋತೀನಿ. ಆದರೆ ನಿಮ್ಗೆ ಗೊತ್ತಿದ್ರೂ ಕೂಡ ರಿಸಲ್ಟ್ ನೋಡಬೇಕಾದ್ರೆ ನಿಮಗೆ ಕಾಮನ್ ಆಗಿ ಪ್ರಾಬ್ಲಮ್ ಬರೋದು ಸರ್ವರ್ ಇಶ್ಯೂ. ನೀವು ರಿಸಲ್ಟಲ್ಲೇ ವೆಬ್ಸೈಟ್ ಓಪನ್ ಮಾಡೋಕೆ ಹೋಗ್ತೀರಾ, ವೆಬ್ಸೈಟ್ ಓಪನ್ ಆಗ್ತಾ ಇರಲ್ಲ, ಆಲ್ ಟಿಕೆಟ್ ನಂಬರ್ ಹಾಕ್ತೀರಾ, ಸರ್ವರ್ ಎರರ್ ಬರುತ್ತೆ. ನೀವು ಫಾಸ್ಟಾಗಿ ಯಾವ ರೀತಿ ನೋಡೋದಂದರೆ ಇಲ್ಲಿ ನಿಧಾನಕ್ಕೆ ತಿಳಿಸ್ಕೊಡ್ತೀನಿ ನೋಡಿ, ಕಂಪ್ಲೀಟಾಗಿ ನೋಡಿ. ಇವಾಗ ಗಮನ ಇಟ್ಟು ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಎಡು ಕನ್ನಡ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಲಾಸ್ಟಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ, PUC ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 2 ಸರ್ವರ್ ಇದೆ. ಯಾವೊಂದು ಸರ್ವರ್ ಬೇಕು ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಸೆಕೆಂಡ್ ವೆಯ್ಟ್ ಮಾಡಿ. ಪೇಜ್ ಅದೇ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ, ಆಮೇಲೆ ಇಲ್ಲಿ ನಿಮ್ಮ ಕಾಂಬಿನೇಷನ್ ಏನಿದೆಯಲ್ಲ, ಆರ್ಟ್ಸಾ, ಸೈನ್ಸಾ, ಕಾಮರ್ಸಾ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಲ್ ಟಿಕೆಟಲ್ಲಿ ನಿಮ್ಮ ನಂಬರ್ ಇರುತ್ತಲ್ಲ, ಅದೇ ರಿಜಿಸ್ಟರ್ ನಂಬರ್ ಆಗಿರುತ್ತೆ. ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ. ಅದು ನಂಬರ್ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ PUC ರಿಸಲ್ಟನ್ನು ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಈ ಒಂದು ವೆಬ್ಸೈಟಲ್ಲಿ ನಾವು ಆಗಲೇ 2 ಸರ್ವರ್ನ ಪ್ರೊವೈಡ್ ಮಾಡಿದ್ದೀವಿ. ಈ ಒಂದು ವೆಬ್ಸೈಟಲ್ಲಿ ನೀವು ಒಂದು ರಿಸಲ್ಟ್ನ ಸ್ವಲ್ಪ ಸ್ಪೀಡಾಗಿ ನೋಡ್ಕೋಬೋದಾಗಿರುತ್ತೆ, ಯಾವುದೇ ಥರದ ಇಶ್ಯೂ ಇಲ್ದೇ. ಯಾಕಂದರೆ ನಿಮಗೆ ಡೈರೆಕ್ಟ್ ಲಿಂಕು ಫಾಸ್ಟಾಗಿ ಸಿಗುತ್ತೆ. ಮತ್ತು ಸ್ಪೀಡಾಗಿರೋಂಥ ಲಿಂಕ್ನ ಅಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಸರ್ವರ್ನ, ಅದನ್ನ ಯೂಸ್ ಮಾಡ್ಕೋಬೋದಾಗಿರುತ್ತೆ. ಎಲ್ಲರಿಗೂ ಕೂಡ ನಿಮಗೆ ರಿಸಲ್ಟ್ಗೆ ಆಲ್ ದ ಬೆಸ್ಟ್. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.